ಧರ್ಮಸ್ಥಳ ಪ್ರಕರಣ, ಅದರಲ್ಲೂ ಮುಖ್ಯವಾಗಿ ಸೌಜನ್ಯ ಪ್ರಕರಣ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬಹುದಾದಂಥ ಎಲ್ಲ ಬಾಗಿಲುಗಳು ಈಗ ಓಪನ್ ಆಗಿದಾವ. ಇಷ್ಟು ದಿನ ಎಲ್ಲ ಕ್ಲೋಸ್ ಆಗಿದ್ವು. ಇಡೀ ವ್ಯವಸ್ಥೆ, ಒಂದಷ್ಟು ಪೊಲೀಸರು ಆ ಹೆಣ್ಣು ಮಗಳಿಗೆ ಸತ್ತ ಮೇಲೂ ಕೂಡ ನ್ಯಾಯ ಸಿಗದಂತೆ ಮಾಡಿದ್ರು. ಅವರವರ ಮನೆಗಳಲ್ಲೂ ಕೂಡ ಅದೇ ವಯಸ್ಸಿನ ಹೆಣ್ಣು ಮಕ್ಕಳು ಇದ್ದರೆ, ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ಕ್ಷಣಕ್ಕಾದರೂ ಅವರು ಖಿನ್ನರಾಗಬೇಕು. ಒಂದು ಗಿಲ್ಟಿ ಕಾಡಬೇಕು ಅವ್ರಿಗೂ ಕೂಡ. ಅರೆ ಅದೊಂದು ಹೆಣ್ಮಗುಗೆ ಅನ್ಯಾಯ ಮಾಡಿಬಿಟ್ಟೆ, ಇವತ್ತು ನನ್ನ ಮಗಳು ನನ್ನ ಮುಂದೆನೇ ಓಡಾಡ್ತಿದ್ದಾಳೆ, ಅದೇ ರೀತಿ ಅವ್ರ ತಂದೆ ತಾಯಿ ಅಷ್ಟು ಸಂಕಟ ಅನುಭವಿಸಿರಬಹುದೋ ಅಂತ ಅನಿಸುವ ನೀತಿ ಅವರಿಗೆ ಬಂದಿಲ್ಲ ಅಂದರೆ ಅವರು ಮನುಷ್ಯರಾಗಿ ಬದುಕೋಕ್ಕಿಂತ ಇಡೀ ವ್ಯವಸ್ಥೆಯಲ್ಲಿ ಯಾವ್ಯಾವ ಹುದ್ದೆಗಳನ್ನು ಅನುಭವಿಸಿ ಬಂದಿದ್ದಾರೋ ಅವರ ಹುದ್ದೆಗಳಿಗೆ ಆ ಹೆಣ್ಣು ಮಗಳ ಕಾಲ ಧೂಳು ಸಮ ಅಲ್ಲ. ಭ್ರಷ್ಟರಾಗಿ ಆ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದವರ ಬಗ್ಗೆ ನಾನು ಹೇಳ್ತಿರೋದು. ಈಗ SIT ಬಹುದೊಡ್ಡ ಶಾಕ್ ಕೊಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಕಾರಣ ಇಷ್ಟೇ, ದೊಡ್ಡದೊಂದು ಹೆಜ್ಜೆಯನ್ನು SIT ಮುಂದಡಿ ಇಡಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಗೊತ್ತಾಗುತ್ತೆ. ಏನದು ಅನ್ನೋದು ಇಂಪಾರ್ಟೆಂಟ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತಲೂ ಮಿಗಿಲಾಗಿ ಒಂದು ಸ್ಫೋಟಕ ಸಾಕ್ಷಿ ಸೌಜನ್ಯಾಗೆ ಬಹುದೊಡ್ಡ ನ್ಯಾಯ ಕೊಡಿಸಬಹುದು ಅನ್ನುವಂಥದ್ದು ಇತ್ತೀಚೆಗೆ ಬಹುಪಾಲು ಜನಕ್ಕೆ ಗೊತ್ತಾಗಿರುವಂಥದ್ದು. ಆ ಹೆಣ್ಣು ಮಗಳಿಗೆ ಏನಾಯಿತು, ಎತ್ತಾಯಿತು, ಹೇಗಾಯಿತು, ಎಲ್ಲಾಯಿತು, ಯಾರು ಕಾರಣ, ಎಲ್ಲವೂ ಗೊತ್ತಿರುವ ರಾಜ್ಯದ ಅತ್ಯಂತ ಪ್ರಮುಖ ಸಮಾಜದ ಆಧ್ಯಾತ್ಮಿಕ ನಾಯಕ ಸ್ವಾಮೀಜಿ, ದೊಡ್ಡ ಮಠದ ಶ್ರೀಗಳು ಎಲ್ಲವನ್ನ ಕೇಳಿಸಿಕೊಂಡಿದ್ದಾರೆ. ಅವರು ಬಂದು ನಿಂತು ಸಾಕ್ಷಿಯನ್ನು ನೋಡಿದ್ರೂ ಕೂಡ ಸಂಬಂಧಪಟ್ಟವರಿಗೆ ಚಳಿ ಜ್ವರ ಎಲ್ಲವೂ ಕೂಡ ಬರುತ್ತೆ. ಈ ಕಾರಣಕ್ಕೋಸ್ಕರನೇ ಅವರು ನಡುಗಿ ಹೋಗಿದ್ದಾರೆ. ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಧರ್ಮಸ್ಥಳ ಪ್ರಕರಣದಲ್ಲಿ, ಅದರಲ್ಲೂ ಸೌಜನ್ಯ ಪ್ರಕರಣದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಸಿ ಸುಳ್ಳನ್ನು, ಸತ್ಯಮೇವ ಜಯತೆ ಎಂದು ಬರೀ ಮಾತಿಗೆ ಹೇಳುವ ಪುಂಗುವ ಪುಂಗೇಂದ್ರರೆಲ್ಲ ಯಾರಿದ್ದಾರೆ ಅವರ ಮಧ್ಯೆ ಹಸಿ ಸುಳ್ಳನ್ನು ಹೇಳುತ್ತಾ ನಿಂತು ಬಿಟ್ಟವು. ಇಡೀ ವ್ಯವಸ್ಥೆಗೆ ವಿರುದ್ಧವಾಗಿ. ಯಾಕಂದರೆ ಜಾನಪದ ಮತ್ತು ಈ ಮೇನ್‌ಸ್ಟ್ರೀಮ್ ಮಾಧ್ಯಮಗಳು, ಆಲ್ಟರ್ನೇಟಿವ್ ಮಾಧ್ಯಮಗಳು, ಇವೆರಡರ ಮಧ್ಯೆ ದುಡ್ಡು ಕಾಸಿನ ಲೆಕ್ಕವಿರುವ ಪ್ರಭಾವಗಳಿರುವ ಮಾಧ್ಯಮಗಳು ಬೇಕಾದ್ದನ್ನು ನರೇಟಿವ್ ಸೆಟ್ ಮಾಡಿದ್ವು. ಆದರೆ ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಇರಬಹುದಾದಂತಹ ಮಾಧ್ಯಮಗಳು ಕೇವಲ ಸತ್ಯವನ್ನಷ್ಟೇ ಪ್ರತಿಪಾದನೆ ಮಾಡಿದ್ವು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು ಅಂತ ಪ್ರತಿಪಾದನೆ ಮಾಡಿದ್ವು. ಆ ಲೆಕ್ಕಕ್ಕೆ ಬಂದರೆ SIT ಎಲ್ಲವನ್ನ ಸೂಕ್ಷ್ಮವಾಗಿ ನೋಡಿದೆ. ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಟೀಮ್ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ಸಣ್ಣದೊಂದು ನ್ಯಾಯ ಕೊಡಿಸಿದ್ರೂ ಕೂಡ ಆ ಎಲ್ಲ ಅಧಿಕಾರಿಗಳಿಗೆ ದೊಡ್ಡದೊಂದು ಸೆಲ್ಯೂಟನ್ನು ಜನ ಮಾಡ್ತಾರೆ. ಆ ಒಂದು ಆ ಪ್ರಾಂತ್ಯದಲ್ಲಿ ಮೇ ಬಿ ಇವರೇನಾದರೂ ನ್ಯಾಯ ಕೊಡಿಸ್ಬಿಟ್ರೆ ಇದೇ ಸೌಜನ್ಯ ಅವರ ಮನೆ ಮುಂದೆ ಆ ಅಧಿಕಾರಿಗಳ ಒಂದು ಪ್ರತಿಮೆಗಳನ್ನು ಇಟ್ಟು ಪೂಜಿಸುವವರು ಕೂಡ ಬರಬಹುದು. ಅಷ್ಟರ ಮಟ್ಟಿಗೆ ಘಾಸಿಗೊಂಡವರು, ನೊಂದವರು, ಕಣ್ಣೀರಿಟ್ಟವರು, ಆ ದೌರ್ಜನ್ಯಕ್ಕೆ ನಲುಗಿ ಜೀವಂತವಾಗಿ ಇನ್ನೂ ಉಳಿದಿರುವಂಥವರು, ಆ ಕೆಟ್ಟ ಘಟನೆಯನ್ನು ಮರೆಯೋಕ್ಕಾಗದೆ ಅನುಕ್ಷಣ ಒದ್ದಾಡ್ತಿರುವಂಥವರು, ಇನ್ನೂ ಕೆಲವರು ದೂರು ಕೊಡೋಕ್ಕಾಗದೆ ಕಳೆದುಕೊಂಡಂತಹ ತಮ್ಮ ಕಂದಮ್ಮಗಳ ಕಳೆಬರಹವೂ ಸಿಗದೆ ಗೋಳಾಡ್ತಿರುವಂಥವರು ಎಲ್ಲರೂ ಕೂಡ ಒಂದು ಸೆಲ್ಯೂಟ್ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಯಾಕಂದರೆ ಮಹೇಶ್ ಶೆಟ್ಟಿ ತುಮರೋಡಿಯವರು ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ಎಲ್ಲ ಗೊತ್ತಿದೆ, ಎಲ್ಲ ಕೂಡ ಹೇಳಿದ್ದೀವಿ, 1.5 ಗಂಟೆ ಮಾತಾಡಿದ್ದೀವಿ. ಅವರು ಆ ಮಹಾಕಾಳನ ಮೇಲೆ ಹಾಣೆ ಮಾಡಿ ಹೇಳಿದ್ದಾರೆ, ನಾವು ನ್ಯಾಯ ಕೊಡಿಸ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಇವತ್ತು ಆ ಸ್ವಾಮೀಜಿ ಮಾತಾಡಬೇಕು, ಬೇರೆ ಬೇರೆ ರಾಜಕೀಯದ ವಿಚಾರಗಳನ್ನೆಲ್ಲ ಮಾತಾಡ್ತೀರಿ ಸ್ವಾಮೀಜಿ, ನೀವು ಇದನ್ನು ಮಾತಾಡಿ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ, ಸೌಜನ್ಯ ಗೌಡಗೆ ನ್ಯಾಯ ಸಿಗಲಿ ಅಂತ ಬಯಸ್ತಿದ್ದಾರೆ. ಆ ವಿಚಾರವನ್ನು ಚರ್ಚೆಗೆ ತಂದ ಮೇಲೇ SIT ತನಿಖಾಧಿಕಾರಿಗಳು ಈಗ ಯಾರ್ಯಾರಿಗೆಲ್ಲ ನೋಟಿಸ್ ಕೊಟ್ಟು ಕರೆಸಬೇಕಾಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಿದ್ದಾರೆ. ದೊಡ್ಡವರಿಗೆಲ್ರಿಗೂ ಕೂಡ ನೋಟಿಸ್ಗಳು ಹೋಗ್ತಿವೆ ಅನ್ನೋದಾದರೆ ಈ ತನಿಖೆ ತುಂಬ ಅಚ್ಚುಕಟ್ಟಾಗಿ ನಡೀತಿದೆ. ಸಿದ್ದರಾಮಯ್ಯ ಅವರ ಸರ್ಕಾರ ತೆಗೆದುಕೊಂಡ ಒಂದು ನಿರ್ಧಾರ, SIT ರಚನೆ ಮಾಡಿದ್ದು, ಅತ್ಯಂತ ದಕ್ಷರನ್ನು ತಂದು ಅಲ್ಲಿ ನೇಮಿಸಿದ್ದು, ಎಲ್ಲವೂ ಕೂಡ ಸರಿಯಾದ ಕ್ರಮದಲ್ಲಿ ನಡೀತಿದೆ. ಆ ಕಾರಣಕ್ಕೋಸ್ಕರ ಸೌಜನ್ಯಾಗೆ ನ್ಯಾಯ ಸಿಗಬಹುದು ಅನ್ನೋ ಲೆಕ್ಕ ಕೂಡ ಪಕ್ಕಾ ಆಗ್ತಿದೆ. ಕೇವಲ ಒಬ್ಬ ಸ್ವಾಮೀಜಿದಷ್ಟೇ ಈಗ ಚರ್ಚೆ ಆಗ್ತಿದೆ.
ಹೀಗೆ ಸಾಕ್ಷಿ ಹೇಳಬಹುದಾದ, ಸಾಕ್ಷಿಗಳಾಗಿ ಇದ್ದೂ ಕೂಡ ಮೌನವಾಗಿ ಇರಬಹುದಾದ ಸಾಕಷ್ಟು ಜನರಿದ್ದಾರೆ. ಅವರು ಕೂಡ ಎದ್ದು ಬರ್ತಾರೆ. ಈ ವ್ಯವಸ್ಥೆಯಲ್ಲಿ ಜನಸ್ನೇಹಿ ಪೊಲೀಸರು ಇಲ್ಲದೆ ಹೋದರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲ್ಲ. ದೌರ್ಜನ್ಯಕ್ಕೊಳಗಾಗಿ ಸೈಲೆಂಟಾಗಿ ಕಣ್ಣೀರು ಹಾಕ್ಕೊಂಡು ಕಣ್ಣೀರು ಒರೆಸ್ಕೊಂಡು ಬಿಡಪ್ಪ ಏನು ಹಾಳಾಗೋಗ್ಲಿ ಅಂತ ಬೈದು ಹೊರಟೋಗ್ತಿರ್ತಾರೆ. ಅಂಥವ್ರಿಗೆ ನ್ಯಾಯ ಸಿಗಬೇಕು ಅಂದರೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಬೇಕೇ ಬೇಕು. ಅದಿಲ್ಲ ಅಂದರೆ ಯಾರೂ ನ್ಯಾಯ ಕೊಡಿಸ್ಲಿಕ್ಕಾಗಲ್ಲ. ಮತ್ತು ನಮ್ಮ ಸಮಾಜ ಸತ್ತೋಗಿರೋ ಸಮಾಜ. ಯಾಕೆ ಬೇಕು ನಮ್ಗೆ ಆ ಉಸಾಬರಿ? ಪಕ್ಕಕ್ಕೆ ಹೊರಟೋಗ್ತಾ ಇರ್ತೀವಿ. ಅದಕ್ಕೂ ಕೂಡ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು. ಹೋದ ಕೂಡಲೇ ಅಮ್ಮ ಅಕ್ಕ ಎಲ್ಲರನ್ನೂ ಕರೆಸಿ ತಮ್ಮ ಮುಂದೆ ಟೇಬಲ್ ಮುಂದೆ ಕೂರಿಸಿ ಮಾತಾಡುವ ಪೊಲೀಸರು 99% ಜನ ಇದ್ದಾರೆ. 1% ಜನ ಉತ್ತಮರು, ಒಳ್ಳೆಯವರು ಇದ್ದಾರೆ, ಜನಸ್ನೇಹಿ ಪೊಲೀಸರಿದ್ದಾರೆ. ಅದು ಪೊಲೀಸ್ ಭಾಷೆ ನಮಗೆ ಮಾತ್ರ ಗೊತ್ತಿರುವಂಥದ್ದು, ಅದೊಂದು ಅಸ್ತ್ರ ಅಂತ ಬಳಸಿಕೊಳ್ಳೋರಿಗೆ. ಕಾನೂನು ಕೂಡ ಅಷ್ಟೇ ಕಟುವಾಗಿದೆ. ಕಾನೂನಿನ ಅರಿವಿರುವಂಥವ್ರು ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರಿಗೆ ಮಾತಾಡಿಸ್ಬಿಟ್ರೆ, ಅವರೇನಾದರೂ ಒಂದು ಕೇಸ್ ಫಿಟ್ ಮಾಡಿ ಅವರೇ ಅಡ್ವೊಕೇಟ್ ಆಗಿದ್ದರೆ ಆ ಕಾಕಿ ಯೂನಿಫಾರ್ಮನ್ನು ಬಿಚ್ಚಿಸೋ ತನಕ ಹೋಗುವ ಬುದ್ಧಿವಂತರು ಕೂಡ, ಧೈರ್ಯವಂತರು ಕೂಡ ಇದ್ದಾರೆ. ಅದೇನೇ ಇರಬಹುದು. ಆದರೆ ಸೌಜನ್ಯ ಪ್ರಕರಣದಲ್ಲಿ SIT ಅತ್ಯಂತ ಮಹತ್ವದ ಹೆಜ್ಜೆಯನ್ನು ಇಡೋದಿದೆ. ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಪರಿಪೂರ್ಣವಾದ ಸರಿಯಾದ ಹಾದಿಯ ತನಿಖೆ ಕೂಡ ಮುಂದುವರಿತಿದೆ. ಆ ಕಾರಣಕ್ಕೋಸ್ಕರನೇ ನಡುಗು ಹೋಗ್ತಿದ್ದಾರೆ ತುಂಬ ಜನ. ಆ ನಡುಗೋಗ್ತಿರೋದು ಯಾರು ಅನ್ನೋದು ನಿಮಗೂ ಗೊತ್ತಿರುತ್ತೆ. ಅವ್ರಿಗೂ ಗೊತ್ತಾಗಬೇಕಿದೆ ಸತ್ಯಮೇವ ಜಯತೆ ಅಂತ.